ನೋಡಿ ಫ್ರೆಂಡ್, ಜಂಜಿ ಮತ್ತು ಬಸಳೆ ಬೇಯುವಾಗ ನನಗೆ ಮರ್ತೋಯಿತು. ಸ್ವಲ್ಪ ಹಿಂಗೆ ಹಾಕಬೇಕು ನೋಡಿ. ಹೀಗೆ ಇಗೊಳ್ಳಿ ಹಿಂಗೆ ಪೌಡರ್ ಸ್ವಲ್ಪ ಹಾಕಬೇಕು. ಏಕೆಂದರೆ ಗ್ಯಾಸ್ಟ್ರಿಕ್ಕಿಗೆಲ್ಲ ಇದು ತುಂಬ ಒಳ್ಳೆಯದಾಗ್ತದೆ ಫ್ರೆಂಡ್. ಗ್ಯಾಸ್ಟ್ರಿಕ್ಕಿಗೆಲ್ಲ ಇದು ತುಂಬ ಒಳ್ಳೆಯದು. ಹಿಂಗೆ ಹಾಕಬೇಕು ಬೇಯುವಾಗ. ನೋಡಿ, ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಹಾಕಬೇಕು, ಜಾಸ್ತಿ ಹಾಕಬಾರ್ದು. ಜಾಸ್ತಿ ಹಾಕೋದು ಚಿಕನ್ನಿಗೆ ಮಾತ್ರ. ಸ್ವಲ್ಪ ಜೀರಿಗೆ ಮೆತ್ತೆ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ, ಸ್ವಲ್ಪ ಈರುಳ್ಳಿ. ಈಗ ಈರುಳ್ಳಿಯನ್ನು ಬಿಸಿ ಮಾಡಬೇಕು. ಇನ್ನು ಸ್ವಲ್ಪ ಹುಳಿ, ಸ್ವಲ್ಪ ಅರಸಿನ ಪುಡಿ ಹಾಕಲೇಬೇಕು. ಏಕೆಂದರೆ ಬಸಳೆಯಲ್ಲಿರುವ ನಂಜನ್ನು ಅದು ತೆಗೆಯುವ ಶಕ್ತಿ ಅದರಲ್ಲಿ ಇದೆ, ಯಾವುದರಲ್ಲಿ ಅರಸಿನ ಪುಡಿಯಲ್ಲಿದೆ. ಮತ್ತು ಟೇಸ್ಟಿ ಆಗ್ತದೆ. ಆಮೇಲೆ ಇದು ಉಂಟಲ್ಲ, ಎಂಥ ನರ ಎಲ್ಲ ಬ್ಲಾಕ್ ಆಗ್ತದಲ್ಲ ಫ್ರೆಂಡ್, ಅದಕ್ಕೆ ಅರಸಿನ ಪುಡಿ ತುಂಬ ಒಳ್ಳೆಯದಾಗ್ತದೆ. ಅದನ್ನು ಪದಾರ್ಥಕ್ಕೆ ಹಾಕಬೇಕು. ಆಮೇಲೆ ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಕೋದ್ರಿಂದ ಕೊಲೆಸ್ಟ್ರಾಲ್ ಕಮ್ಮಿ ಆಗ್ತದೆ. ಅದಕ್ಕೆ ಹಾಕೋದು. ನಮ್ಮ ಜೀವದಲ್ಲಿ ಕೊಲೆಸ್ಟ್ರಾಲ್ ಇರ್ತದಲ್ಲ, ಅದೆಲ್ಲ ಕಡಿಮೆ ಮಾಡುವ ಶಕ್ತಿ ಬೆಳ್ಳುಳ್ಳಿಗೆ ಮತ್ತು ಶುಂಠಿಗೆ ಉಂಟು. ಜೀರಿಗೆ ಮೆತ್ತೆ ಇದೆ. ಇದು ಈ ಥರ ಕಾಯಿ ಸಾಕ್ತದೆ. ಮತ್ತು ನಾವು ಮಣ್ಣಲ್ಲಿ ಹೇರಿತೇವೆ ಅಲ್ಲ, ಅದು ಕಾಯಿ ಸಾಕ್ತದೆ. ನಮ್ಮಲ್ಲಿ ಮಾತ್ರ ಈ ಥರದ್ದು ಕಾಯಿ ಇತ್ತು. ಇದನ್ನು ಸ್ವಲ್ಪ ಆಯಿಲ್, ಅಂದರೆ ನಾವು ಕೊಕೊನಟ್ ಆಯಿಲೆಲ್ಲ ಬಳಸೋದಿಲ್ಲ. ಅದು ನಾವು ಮಂಗಳೂರಿನವರು ಚಿಕನ್ ಫ್ರೈಗೆ ಮಾತ್ರ ಹಾಕೋದು. ಇದು ಫ್ರೀಡಮ್ ಆಯಿಲ್. ಅದು ಸ್ವಲ್ಪ ಹಾಕಬೇಕು, ತುಂಬ ಅಲ್ಲ, ಸ್ವಲ್ಪ ಹಾಕಬೇಕು. ಸ್ವಲ್ಪ ಉರಿಬೇಕು. ಇದು ಜಾಸ್ತಿ ಕೂಡ ಉರಿಬಾರ್ದು, ಯಾಕಂದರೆ ಚಿಕನ್ ಮಾಡುವಾಗ ಮಾತ್ರ ಇದು ಜಾಸ್ತಿ ಉರಿಬೇಕು. ಇದು ಜಂಜಿ ಮತ್ತು ಬಸಳೆಗೆ ಜಾಸ್ತಿ ಉರಿಬೇಕಂತ ಇಲ್ಲ, ಸ್ವಲ್ಪ ಬಿಸಿ ಆದರೆ ಸಾಕು. ಆಮೇಲೆ ಅದರ ಜೊತೆ ನೀರುಳ್ಳಿ, ಕೆಲವರು ಹಸಿ ಕೂಡ ಹಾಕ್ತಾರೆ ಫ್ರೆಂಡ್. ಇದು ಈ ಥರ ಹಾಕಿದರೆ ಟೇಸ್ಟ್ ಆಗ್ತದೆ. ಇದು ಬೆಳ್ಳುಳ್ಳಿ ನೋಡಿ, ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ, ತೆಂಗಿನಕಾಯಿ ಎಲ್ಲ ಹಾಕಿದೆ. ಇದು ಸ್ವಲ್ಪ ಬಿಸಿ ಆಗಬೇಕು. ತುಂಬ ಬಿಸಿ ಅಲ್ಲ, ಸ್ವಲ್ಪ ಬಿಸಿ ಆಗಬೇಕು ಇದು. ಆಮೇಲೆ 10 ಉದ್ದ ಮೆಣಸು, 10 ಗಿಡ್ಡ ಮೆಣಸು. ನಿಮಗೆ ಖಾರಕ್ಕೆ ತಕ್ಕ ಹಾಕಿ. ತುಂಬ ಖಾರ ಆಗಬಾರ್ದು. ಬಸಳೆ ಮತ್ತು ಜಂಜಿ ಯಾವಾಗಲೂ ಖಾರ ಆಗಬಾರ್ದು. ತೆಂಗಿನಕಾಯಿ ಜಾಸ್ತಿ ಹಾಕಬೇಕು. ನಮ್ಮ 90 ಇಯರ್ಸ್ ಅಮ್ಮ ಹೇಳ್ತಾ ಇದ್ರು, ಜಾಸ್ತಿ ಮೆಣಸೆಲ್ಲ ಹಾಕಿ ಖಾರ ತಿನ್ನಬೇಡಿ ಮಗ, ಅಂದರೆ ಏಜ್ ಆಗುವಾಗ ರಕ್ತ ಎಲ್ಲ ಕಡಿಮೆ ಆಗ್ತದೆ, ಬ್ಲಡ್ ಕಡಿಮೆ ಆಗ್ತದೆ ಜಾಸ್ತಿ ಖಾರ ತಿಂದರೆ ಅಂತ. ನಮ್ಮ ಅಮ್ಮ ಚಪ್ಪೆನೇ ತಿನ್ನುವವರು, ಹಾಗೆ ಅವರು 90 ವರ್ಷ ಬದುಕಿದ್ದಾರೆ. ಸ್ವಲ್ಪ ಬಿಸಿ ಆಗಬೇಕು ಫ್ರೆಂಡ್, ತುಂಬ ಬಿಸಿ ಆಗಬಾರ್ದು. ಅದು ಮಟನ್ ಚಿಕನ್ ಮಾಡುವಾಗ ಮಾತ್ರ ತುಂಬ ಇದನ್ನು ಉರಿಬೇಕು. ಈಗ ಸ್ವಲ್ಪ ಉರಿದರೆ ಆಗ್ತದೆ. ಸ್ವಲ್ಪ ಉರಿದರೆ ಆಗ್ತದೆ. ಇದರಲ್ಲಿ ಶುಂಠಿ ಉಂಟು, ಬೆಳ್ಳುಳ್ಳಿ ಉಂಟು. ಸ್ವಲ್ಪ ಉರಿಬೇಕು, ತುಂಬ ಉರಿಬಾರ್ದು. ಆಮೇಲೆ ಜಂಜಿ ಮತ್ತು ಬಸಳೆ ಸಾರು ಟೇಸ್ಟ್ ಕಮ್ಮಿ ಆಗ್ತದೆ ನೋಡಿ. ಇವಾಗ ಗ್ಯಾಸನ್ನು ಬಂದ್ ಮಾಡಬೇಕು. ಹುಳಿ, ಆನಂತರ ಮಿಕ್ಸಿಯಲ್ಲಿ ಹಾಕಬೇಕು ಫ್ರೆಂಡ್. ಗ್ಯಾಸ್ ಆನ್ ಇಲ್ಲ, ಆಮೇಲೆ ಮಿಕ್ಸಿಯಲ್ಲಿ ಹಾಕಬೇಕು. ಸೂಪರ್ ಟೇಸ್ಟಿ ಆಗಿರ್ತದೆ ಇದು ಮಂಗಳೂರು ಜಂಜಿ ಮತ್ತು ಬಸಳೆ ಸಾರು. ಇವಾಗ ಹಾಕ್ತೇನೆ, ರೆಡಿ ಮಾಡ್ತಾ ಇದ್ದೇನೆ ಫ್ರೆಂಡ್. ಇವಾಗ ಇದನ್ನೆಲ್ಲ ಮಿಕ್ಸಿಗೆ ಹಾಕಬೇಕು ಫ್ರೆಂಡ್. ಮಿಕ್ಸಿಗೆ ಹಾಕಿ ಬರ್ತದೆ ಮಿಕ್ಸಿ ನೋಡಿ, ತುಂಬ ಒಳ್ಳೆ ಬರ್ತದೆ ಈ ಮಿಕ್ಸಿಯಲ್ಲಿ.
ಏನಿದೆ ಇವಾಗ ಸ್ವಲ್ಪ ಸಾಲ್ಟ್ ಹಾಕಿ ಫ್ರೆಂಡ್ಸ್, ಸಾಲ್ಟ್ ಹಾಕಿ. ನೋಡಿ ಅಭಿಮಾನಿ ದೇವರುಗಡೆ ಸಣ್ಣ ಆಯಿತು ನೋಡಿ. ನಮ್ಮ ಮಂಗಳೂರು ಭಾಷೆಯಲ್ಲಿ ಹೇಳ್ತಾರೆ ಸಣ್ಣದಾಯಿತು ನೋಡಿ. ಮಿಕ್ಸಿಯಲ್ಲಿ ಹಾಕಿದ್ದು ಮಸಾಲೆ ಸಣ್ಣ ಆಯಿತು. ಈ ನಂತರ ತೆಗಿಬೇಕು, ಆಮೇಲೆ ಜಂಜಿ ಬಸಳೆಗೆ ಹಾಕಬೇಕು. ಸೂಪರ್ ಟೇಸ್ಟಿ ಸಾರು ನೋಡಿ. ಮಸಾಲೆ ಹಾಕಿ ಜಂಜಿ ಬಸಳೆ ಸಾರು ನೋಡಿ. ಇದು ಒಳ್ಳೆ ಕುದಿ ಬರಬೇಕು ಫ್ರೆಂಡ್ಸ್. ನೋಡಿ ಒಳ್ಳೆ ಕುದಿ ಬರಬೇಕಿದು ಜಂಜಿ ಬಸಳೆ. ಎಲ್ಲರೂ ಹೇಳ್ತಾರಲ್ಲ ಫ್ರೆಂಡ್, ಅವರು ಮೋಸ ಮಾಡಿದರು, ಇವರು ಮೋಸ ಮಾಡಿದರು ಅಂತ. ತಾಯಿ ಮೋಸನೇ ಮಾಡಲ್ಲ ಫ್ರೆಂಡ್. ಅಮ್ಮ ಎಂಬ ಒಂದು ಜೀವ ಉಂಟಲ್ಲ, ತಂದೆ ತಾಯಿ ಎಂಬ ಒಂದು ಜೀವ ನಮ್ಮ ಜೊತೆಯಲ್ಲಿ ಯಾವ ಕಷ್ಟ ಸುಖಕ್ಕೂ ನಮ್ಮ ಜೊತೆಯಲ್ಲಿ ಇರುವ ಒಂದು ಜೀವ ಅಂದರೆ ಅದು ತಾಯಿ ತಂದೆ. ಫ್ಯಾಮಿಲಿ ಇರ್ತಾರೆ ಫ್ರೆಂಡ್, ತಂದೆ ಹಸ್ಬೆಂಡ್ ಇದ್ದಾರೆ, ಮಕ್ಕಳಿದ್ದಾರೆ. ಆದರೆ ತಾಯಿ ಎಂಬುದು ಒಂದು